ಬಿಲ್ಡರ್ಗಳಿಗೆ ಲಾಭ ಮಾಡಿಕೊಡ್ತಿದ್ಯಾ ರೇರಾ ಸಂಸ್ಥೆ ಎನ್ನುವಂತಹ ಪ್ರಶ್ನೆ. ನಿಜಕ್ಕೂ ಕೂಡ ಈ ರೇರಾ ಸಂಸ್ಥೆ ಏನಿದೆ ಕರ್ನಾಟಕದಲ್ಲಿ ಅದು ಯಾರ ಲಾಭಕ್ಕಾಗಿ ಕೆಲಸವನ್ನು ಮಾಡ್ತಾ ಇದೆ? ಈಗೊಂದು ಪ್ರಶ್ನೆ ಮೂಡ್ತಾ ಇದೆ. ಬರೀ ಬಿಲ್ಡರ್ಸ್ಗಳಿಗೆ ಏನಿದ್ದಾರೆ ಅವರಿಗೆ ಲಾಭ ಮಾಡಿಕೊಡ್ತಿದೆ ಈ ಒಂದು ಸಂಸ್ಥೆ. ರೇರಾ ಸಂಸ್ಥೆ ಆಗಿರೋದು ಗ್ರಾಹಕರ ಹಿತಾಸಕ್ತಿಗೋ ಅಥವಾ ಈ ಬಿಲ್ಡರ್ಗಳ ಲಾಭಕ್ಕೋ? ರಾಜ್ಯಗಳ ರೇರಾ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ ಸುಪ್ರೀಂ ಕೋರ್ಟ್. ಬಿಲ್ಡರ್ಗಳಿಗೆ ಮಾತ್ರ ರೇರಾ ಲಾಭವನ್ನು ಮಾಡಿಕೊಳ್ತಾ ಇದೆ, ಆದರೆ ಬೇರೆಯವರಿಗೆ ಏನೂ ಇಲ್ಲ. ರೇರಾ ಆಡಳಿತ ವೈಖರಿಗೆ ಬೇಸರವನ್ನು ಹೊರಹಾಕಿದೆ ಸುಪ್ರೀಂ ಕೋರ್ಟ್. ರಾಜ್ಯಗಳ ರೇರಾ ಸಂಸ್ಥೆಯಿಂದ ಜನರು ತುಂಬಾನೇ ಹತಾಶೆಗೊಳ್ತಾ ಇದ್ದಾರೆ. ಬಿಲ್ಡರ್ಗಳಿಗೆ ಅನುಕೂಲ ಮಾಡೋದನ್ನು ಬಿಟ್ಟು ಜನಸಾಮಾನ್ಯರಿಗೆ ಮಾಡಬೇಕಾಗಿದ್ದು ರೇರಾಗಳನ್ನು ಮುಚ್ಚುವುದಕ್ಕೆ ನಮ್ಮ ಅಭ್ಯಂತರವಿಲ್ಲ ಅಂತ ಕೋರ್ಟ್ ಹೇಳ್ತಾ ಇದೆ. ಕ್ಲೋಸ್ ಮಾಡಿ ಅಂತ ರೇರಾ ಸಂಸ್ಥೆಗೆ ಚಾಲನೆ ಬಗ್ಗೆ ಸರ್ಕಾರ ಏನು ಮಾಡಬೇಕಂತ ಮರುಚಿಂತನೆ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯಗಳ ರೇರಾ ಬಗ್ಗೆ ತೀವ್ರ ಅಸಮಾಧಾನವನ್ನು ಹೊರಹಾಕಿದೆ ಕೋರ್ಟ್. ಯಾಕಂದರೆ ಅದು ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಿಲ್ಲ ಅದರ ಬಗ್ಗೆ ಇದೆ. ದೇಶದಲ್ಲಿ ರೇರಾ ಸಂಸ್ಥೆಯನ್ನು ಮುಚ್ಚುವುದಕ್ಕೆ ದಿನಗಳು ಸನಿಹ ಹತ್ರವಾಗ್ತಾ ಇವೆ. ಹಾಗಾದರೆ ಬಿಲ್ಡರ್ಗಳ ಜೊತೆ ಕೈ ಜೋಡಿಸಿ ಅಕ್ರಮ ಮಾಡ್ತಿರುವಂತಹ ರೇರಾಗೆ ಬಂದಿದೆ ಈಗ ಪೀಕ್ಲಾಟ. ಯಾಕಂದರೆ ಮುಚ್ಚುವಂತಹ ಸಮಯ ಬಿಲ್ಡರ್ಗಳಿಗೆ ಲಾಭವನ್ನು ಮಾಡಿಕೊಡ್ತಾ ಇದೆಯಾ ಅಂತ. ಬರೀ ಬಿಲ್ಡರ್ ಲಾಭಕ್ಕಾಗಿ ಇದು ರೇರಾ ಕೆಲಸ ಮಾಡ್ತಾ ಇದೆ. ಜನಸಾಮಾನ್ಯರಿಗೆ ಗ್ರಾಹಕರಿಗೆ ಏನೂ ಕೂಡ ಲಾಭ ಆಗೋ ರೀತಿಯಲ್ಲಿ ನಡೆದುಕೊಳ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ, ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ ಈ ವಿಚಾರವಾಗಿ. ಯಾಕಂದರೆ ಒಂದು ಸಂಸ್ಥೆ ಏನಿದೆ ಅದು ಜನರಿಗಾಗಿ ಜನಸಾಮಾನ್ಯರಿಗಾಗಿ ಕೆಲಸ ಮಾಡಬೇಕು. ಆದರೆ ರೇರಾ ಸಂಸ್ಥೆಯಲ್ಲಿ ಏನೂ ಕೂಡ ಮಾಡ್ತಾ ಇಲ್ಲ. ಬರೀ ಇವರು ಬಿಲ್ಡರ್ಗಳಿಗೆ ಲಾಭ ಆಗುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ಈ ವಿಚಾರ ಸುಪ್ರೀಂ ಕೋರ್ಟ್ ಗಮನಕ್ಕೂ ಕೂಡ ಬಂದಿದೆ. ಬರೀ ಬಿಲ್ಡರ್ಗಳೇನಿದ್ದಾರೆ ಅವರಿಗೆ ಮಾತ್ರ ಇದು ಉಪಯೋಗ ಆಗ್ತಾ ಇದೆ, ಅವರ ಹಿತಾಸಕ್ತಿಯನ್ನು ಕಾಯ್ತಾ ಇದೆ. ಬಿಟ್ಟರೆ ಯಾವ ಜನರಿಗೂ ಕೂಡ ಗ್ರಾಹಕರಿಗೂ ಕೂಡ ಏನೂ ಕೂಡ ಆಗ್ತಾ ಇಲ್ಲ ಇದಕ್ಕೆ ಲಾಭ. ಹಾಗಾದರೆ ಇವು ಯಾಕಿರಬೇಕು? ಅದನ್ನು ಮುಚ್ಚಿಬಿಡಿ, ನಮ್ಮ ಅಭ್ಯಂತರ ಏನೂ ಕೂಡ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇದ್ರ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ಬರೀ ಬಿಲ್ಡರ್ಗಳಿಗೆ ಮಾತ್ರ ಈ ರೇರಾ ಏನಿದೆ ಅದು ಲಾಭವನ್ನು ಮಾಡಿಕೊಡ್ತಾ ಇದೆ. ಇದನ್ನು ರದ್ದು ಮಾಡಿದ್ರೇ ಬೆಸ್ಟ್, ಅಂದರೆ ಇದನ್ನು ಕ್ಲೋಸ್ ಮಾಡಿದ್ರೇ ಬೆಸ್ಟ್ ಅಂತ ಸುಪ್ರೀಂ ಕೋರ್ಟ್ನೇ ಹೇಳ್ತಾ ಇದೆ. ಹೀಗಾಗಿ ರೇರಾ ಆಡಳಿತ ವೈಖರಿಗೆ ಬೇಸರ ಉಂಟಾಗ್ತಾ ಇದೆ ಸುಪ್ರೀಂ ಕೋರ್ಟ್ಗೆ. ಅಂತಂದರೆ ಯೋಚನೆ ಮಾಡಿ ಯಾವ ರೀತಿಯಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿಯಾದ ಸೇವೆಯನ್ನು ಕೊಡ್ತಾ ಇದ್ದಾರೆ. ಗ್ರಾಹಕರು ಬಂದವರಿಗೆ ಅವರ ಲಾಭವನ್ನು ನೋಡಬೇಕು, ಅವರಿಗೆ ಉಪಯೋಗ ಆಗೋ ರೀತಿಯಲ್ಲಿ ನಡೆದುಕೊಳ್ಬೇಕು. ಆದರೆ ಅದಿಲ್ಲಿ ಆಗ್ತಾ ಇಲ್ಲ. ಈ ರೇರಾ ಸಂಸ್ಥೆಯಿಂದ ಜನರು ತುಂಬಾ ಹತಾಶೆಗೊಳಗಾಗ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದೆ ಅಂತ ಈ ವಿಚಾರ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಿದೆ. ಎಲ್ಲವನ್ನೂ ಕೂಡ ಗಮನಿಸಿದಾಗ ಏನೇನಾಗ್ತಾ ಇದೆ ಅದರಲ್ಲಿ ಅಂತ ಸುಪ್ರೀಂ ಕೋರ್ಟ್ ನೋಡಿ ಈ ರೀತಿಯ ಮಾತುಗಳನ್ನು ಆಡ್ತಾ ಇದೆ. ನಿಜಕ್ಕೂ ಕೂಡ ರೇರಾದಿಂದ ಏನೂ ಕೂಡ ಲಾಭ ಇಲ್ಲ ಜನರಿಗೆ, ಅದನ್ನು ಕ್ಲೋಸ್ ಮಾಡೋದೇ ಬೆಸ್ಟು ಅಂತ ಹೇಳ್ತಾ ಇದ್ದಾರೆ. ಅನುಕೂಲ ಮಾಡೋದನ್ನು ಬಿಟ್ಟು ಬೇರೇನೋ ಮಾಡೋಕ್ಕೆ ಹೋಗ್ತಾ ಇದೆ. ಎಲ್ಲವೂ ಕೂಡ ಅನಾನುಕೂಲ ಆಗ್ತಾ ಇದೆ, ಅದರಿಂದ ಏನೂ ಕೂಡ ಉಪಯೋಗ ಆಗ್ತಾ ಇಲ್ಲ. ರೇರಾಗಳನ್ನು ಮುಚ್ಚೋದಕ್ಕೆ ನಮ್ಮ ಅಭ್ಯಂತರ ಏನೂ ಕೂಡ ಇಲ್ಲ ಅಂತ ಕೋರ್ಟು ಖಂಡಿತವಾಗಿ ಹೇಳಿಬಿಟ್ಟಿದೆ. ಇನ್ನು ಮುಂದೆ ಇವುಗಳು ಮುಚ್ಚೋಕೆ ಸಮಯ ಹತ್ತಿರ ಆಗ್ತಾ ಇದೆ. ರೇರಾ ಸಂಸ್ಥೆ ಚಾಲನೆ ಬಗ್ಗೆ ಸರ್ಕಾರಗಳು ಕೂಡ ಮರುಚಿಂತನೆಯನ್ನು ನಡೆಸಬೇಕಾಗಿದೆ. ಈಗ ಮಾಡಬೇಕು, ಮುಂದುವರಿಸಬೇಕು, ಬೇಡ ಅಂತ ಹೇಳಿ ರಾಜ್ಯಗಳ ರೇರಾ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ ಕೋರ್ಟ್. ಹೀಗಾಗಿ ದೇಶದಲ್ಲಿರುವಂತಹ ಎಲ್ಲ ರೇರಾ ಸಂಸ್ಥೆಗಳನ್ನು ಮುಚ್ಚೋಕೆ ಈಗ ದಿನಗಳು ಹತ್ತಿರವಾಗ್ತಾ ಇವೆ. ಹಾಗಾದರೆ ಯಾವ ರಾಜ್ಯದಲ್ಲಿ ಎಷ್ಟು ರೇರಾಗಳು ಮುಚ್ಚುತ್ತವೆ? ಈ ಬಗ್ಗೆ ಸಾಕಷ್ಟು ಪ್ರಶ್ನೆ ಇದೆ. ಆದರೆ ಸುಪ್ರೀಂ ಕೋರ್ಟ್ ಹೇಳಿರುವ ಮಾತಿನ ಪ್ರಕಾರ ಗಮನಿಸೋದಾದರೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ರೇರಾ ಒಂದು ಆಫೀಸ್ಗಳೇನಿದೆ ಕಚೇರಿಗಳಿಗೆ ಬೀಗ ಹಾಕುವಂತಹ ಸಾಧ್ಯತೆ ಇದೆ. ಯಾಕಂದರೆ ಇವರು ಬಿಲ್ಡರ್ಗಳ ಜೊತೆ ಸೇರಿಕೊಂಡು ದೊಡ್ಡ ಮಟ್ಟದ ಅಕ್ರಮವನ್ನು ಮಾಡ್ತಾ ಇದ್ರು, ಅದೀಗ ಬೆಳಕಿಗೆ ಬಂದಿದೆ. ಹೀಗಾಗಿ ಈ ಅಂತಹ ಸಂಸ್ಥೆಗಳೇನಿದೆ ಇರುವಂತಹ ಅಗತ್ಯ ಇಲ್ಲ. ಈ ಸಂಸ್ಥೆಗಳ ಬಾಗಿಲನ್ನು ಮುಚ್ಚಿದ್ರೇನೆ ಗ್ರಾಹಕರಿಗೆ ಒಳ್ಳೆಯದಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವುಗಳನ್ನು ಮುಚ್ಚೋಕೆ ಕೂಡ ಪ್ಲಾನ್ ನಡೀತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.